ಇನ್ನು ಧಾರವಾಡದ ಉಪ ನೋಂದಣಾಧಿಕಾರಿಗಳ ಕಚೇರಿ ಸುಮಾರು 6 ತಿಂಗಳಿಂದ ಲಕ್ಷಕ್ಕೂ ಹೆಚ್ಚು ರೂಪಾಯಿ ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡಿದ್ದು, ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಈಗ ಹೆಸ್ಕಾಂ ಸಿಬ್ಬಂದಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿನ ವಿದ್ಯುತ್ ಫ್ಯೂಸ್ ಅನ್ನೇ ಕಿತ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಈಗ ಅಲ್ಲಿ ನೋಂದಣಿಗೆ ಬರತಕ್ಕಂಥ ಜನರು ಪರದಾಡ್ತಾ ಇದ್ದಾರೆ ನೋಡಿ. ಧಾರವಾಡ ಉಪ ನೋಂದಣಾಧಿಕಾರಿ ಕಚೇರಿಗೆ ಪವರ್ ಕಟ್. ಕಳೆದ 6 ತಿಂಗಳಿಂದ ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ಬಿಲ್ ಬಾಕಿ. ಕಚೇರಿಯ ವಿದ್ಯುತ್ ಫ್ಯೂಸ್ ಕಿತ್ತ ಹೆಸ್ಕಾಂ ಸಿಬ್ಬಂದಿ. ಆಸ್ತಿ ನೋಂದಣಿ, ಖರೀದಿ, ಬೋಜಾ ಸೇರಿದಂತೆ ಇತ್ಯಾದಿ ಕೆಲಸಗಳಿಗಾಗಿ ಧಾರವಾಡ ಉಪ ನೋಂದಣಾಧಿಕಾರಿ ಕಚೇರಿಗೆ ನಿತ್ಯ ಸಾವಿರಾರು ಜನ ಬರ್ತಾರೆ. ಪ್ರತಿನಿತ್ಯ ಈ ಇಲಾಖೆ ಲಕ್ಷಾಂತರ ರೂಪಾಯಿ ವಹಿವಾಟು ಕೂಡ ಮಾಡುತ್ತದೆ. ಆದ್ರೆ 6 ತಿಂಗಳಿನಿಂದ ಈ ಇಲಾಖೆ ಅಂದಾಜು 1.5 ಲಕ್ಷ ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿದ್ದು, ಹೆಸ್ಕಾಂ ಶುಕ್ರವಾರ ಏಕಾಏಕಿ ಕಚೇರಿಯಲ್ಲಿನ ವಿದ್ಯುತ್ ಫ್ಯೂಸ್ ಕಿತ್ತುಕೊಂಡು ಹೋಗಿದ್ರಿಂದ ಕಚೇರಿಯಲ್ಲಿನ ಎಲ್ಲಾ ಕೆಲಸಗಳು ಬಂದಾಗಿದ್ದವು. ಕಚೇರಿಯಲ್ಲಿ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸಲು ಜನರೇಟರ್ ಕೂಡ ಇದೆ. ಆದ್ರೆ ಈ ಜನರೇಟರ್ನಲ್ಲಿ ಡೀಸೆಲ್ ಸಹ ಇರಲಿಲ್ಲ. ಜನರೇಟರ್ ರಿಪೇರಿ ಮಾಡುವವರು ಸ್ಥಳಕ್ಕೆ ಬಂದು ಅದನ್ನ ರಿಪೇರಿ ಮಾಡಿದ್ರಿಂದ ಕಚೇರಿಯಲ್ಲಿನ ಕೆಲ ಕಂಪ್ಯೂಟರ್ಗಳು ಕಾರ್ಯಾರಂಭ ಮಾಡಿದ್ದವು. ಧಾರವಾಡ ಆಫೀಸು ಬೆಳಿಗ್ಗೆಯಿಂದ 10:30ಗೆ ಎಲ್ಲ ಸ್ಟಾರ್ಟ್ ಅಂತ ಇದ್ರು. 10:30ಗೆ ನಾವು ಬಂದಿವಿ, ನಮಗೆ ಕಾಗದಿತ್ತು. 10:30ಗೆ ಬಂದ್ರೆ ಕರೆಂಟ್ ಇಲ್ಲ, ಈಗ ಒಂದು 10 ನಿಮಿಷ ಹೋಗೈತಿ ಬರ್ತದೆ ಅಂದ್ರೆ. ಆಮೇಲೆ ಗೊತ್ತಾಗಿದ್ದು ಇವ್ರು ಕರೆಂಟ್ ಬಿಲ್ ತುಂಬಿಲ್ಲ, ಅದಕ್ಕೆ ಹೆಸ್ಕಾಂದವ್ರು ಡಿಸ್ಕನೆಕ್ಟ್ ಮಾಡ್ಯಾರ ಅಂತೇಳಿ. ಮತ್ತು ಇವ್ರು ಕರೆಂಟ್ ಬಿಲ್ ಗೌರ್ಮೆಂಟ್ ಆಫೀಸ್ಗೆ ಕರೆಂಟ್ ಬಿಲ್ ತುಂಬಕ್ಕೆ ದುಡ್ಡಿಲ್ಲ ಅಂದರೆ ಮತ್ತು ಗೌರ್ಮೆಂಟ್ ಆಫೀಸ್ ಇದಕ್ಕೆ ನಡೆಸ್ತಾರೆ. ಇವರು ಸುಮ್ಮನೆ ಬಂದ್ ಮಾಡಿಬಿಟ್ಬಿಡ್ಲಿ, ಕ್ಲೋಸ್ ಮಾಡಿ. ಇವರು ಇಲ್ಲಿ ಮುದ್ರಾಂಕ ಎಲ್ಲ ಶುಲ್ಕ ಜಾಸ್ತಿ ಮಾಡಿ ಈಗ ಸಾರ್ವಜನಿಕರಿಂದ ಲೂಟಿ ಮಾಡಿ ಇವ್ರ ಹತ್ರ ದುಡ್ಡು ತುಂಬಕ್ಕೆ ದುಡ್ಡಿಲ್ಲ ಅಂದರೆ ಮತ್ತು ಗೌರ್ಮೆಂಟ್ ನಡೆಸೋದಕ್ಕೆ ಆಫೀಸ್ ಇಂಥವು ಸಾರ್ವಜನಿಕಿಂತ ದುಡ್ಡೆಲ್ಲ ಕಿತ್ಕೊಂಡು ಈ ಥರ ಲೂಟಿ ಮಾಡಿ ಇವ್ರು ಗೌರ್ಮೆಂಟ್ ಆಫೀಸಿಂದ ಕರೆಕ್ಟಾಗಿ ಇದನ್ನು ರದ್ದು ಮಾಡೋಕ್ಕಾಗಿಲ್ಲ, ಎಲ್ಲ ಸಾರ್ವಜನಿಕ ತೊಂದರೆ ಕೊಡತ್ತಾರೆ. ಶುಕ್ರವಾರ ತಮ್ಮ ಕೆಲಸಕ್ಕಾಗಿ ನೂರಾರು ಜನ ಕಚೇರಿಗೆ ಬಂದಿದ್ರು. ಕಚೇರಿಯಲ್ಲಿ ವಿದ್ಯುತ್ ಇಲ್ಲದೆ ಇದ್ದಿದ್ರಿಂದ ಸಾರ್ವಜನಿಕರು ಅಧಿಕಾರಿಗಳನ್ನ ತರಾಟೆಗೂ ಸಹ ತೆಗೆದುಕೊಂಡ್ರು. ಕೆಲವರಂತೂ ಕಚೇರಿಯ ಹೊರಭಾಗದಲ್ಲಿ ಕುಳಿತ ದೃಶ್ಯ ಕಂಡುಬಂತು. ಈ ಸಮಸ್ಯೆ ಕುರಿತು ಹಿರಿಯ ಉಪ ನೋಂದಣಾಧಿಕಾರಿಗೆ ಕೇಳಿದ್ರೆ ಈಗಾಗಲೇ 83,000 ಬಿಲ್ ಕಟ್ಟಿದ್ದೇವೆ, ಇನ್ನೊಂದು ತಾಸಿನಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎನ್ನುತ್ತಾರೆ. ಒಂದು 6 ತಿಂಗಳು ಬಾಕಿ ಇದೆ ಸರ್. ನಾವು ಅದು ಪಾರ್ಟ್ ಪೇಮೆಂಟ್ ಆಗಿದೆ, ಪೂರಾ ಪೇಮೆಂಟ್ ಮಾಡಂತೇಳಿ. ಈಗ ನಮ್ಮದು 1.30 ಇತ್ತು ರೀ, 1.30 80 ಕಟ್ಟಿದ್ದೇವೆ ಆಲ್ರೆಡಿ. 80 ಕಟ್ಟಿದ್ದೇವೆ. ಏನೋ ರಿಮೈನಿಂಗ್ ಅಮೌಂಟಿಗೆ ಗೌರ್ಮೆಂಟಿಗೆ ಬರ್ಕೊಂಡಿದ್ದೆವು. ಇಲ್ಲ, ಅನುದಾನ ಬರ್ತದೆ ಸರ್. ಅನುದಾನ ಈ ಕ್ವಾರ್ಟರ್ ಬರಬೇಕು, ಕ್ವಾರ್ಟರ್ ಬಂದ್ರೆ ಕಟ್ಟಿದ್ದೇವೆ ಅದನ್ನು. ಇಲ್ಲ, ಅದೇನಿಲ್ಲ ಸರ್, ಬರ್ತದೆ, ರೆಗ್ಯುಲರ್ ಬರ್ತದೆ. ಈಗ ಈ ಕ್ವಾರ್ಟರ್ ಬರಬೇಕಾಗಿತ್ತು, ಆ ಕ್ವಾರ್ಟರ್ ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ. ಅದರಲ್ಲಿ ಪಾರ್ಟ್ ಪೇಮೆಂಟ್ ಆಗಿದೆ ಈಗ. ಬಂದಿದ್ದ ಅಮೌಂಟನ್ನು ಕಟ್ಟಿದ್ದೆವು, ಅನುದಾನ ಬಂದಿದ್ದನ್ನು ಕಟ್ಟಿದ್ದೇವೆ ಈಗ. ಒಟ್ನಲ್ಲಿ ಧಾರವಾಡದ ಮಿನಿ ವಿಧಾನಸೌಧ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಉಪ ನೋಂದಣಾಧಿಕಾರಿ ಕಚೇರಿ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡುತ್ತದೆ. ಆದರೆ ವಿದ್ಯುತ್ ಬಿಲ್ ಕಟ್ಟಲು ಈ ಕಚೇರಿಗೆ ಆಗುತ್ತಿಲ್ಲ ಎಂದು ನಗೆ ಪಾಟಲಿಗೆ ಈಡಾಗುವಂತಾಗಿದೆ. ಸರ್ಕಾರದಿಂದ ನಮಗೆ ಅನುದಾನ ಬಂದಿಲ್ಲ, ಹೀಗಾಗಿ ಸಮಸ್ಯೆ ಆಗಿದೆ ಎಂಬ ಸಬೂಬನ್ನ ಅಧಿಕಾರಿಗಳು ಹೇಳ್ತಿದ್ದು, ಇದರ ಮಧ್ಯೆ ಸಾರ್ವಜನಿಕರು ಹೈರಾಣಾಗುತ್ತಿರೋದಂತೂ ಸುಳ್ಳಲ್ಲ. ಜಾವೇದ್ ಅಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.